ಆ್ಯಕ್ಚುಲಿ ಇವತ್ತೇ ನಮ್ಮ ಫ್ರೆಂಡ್ಸ್ನ ನಂಬಿ ಬಂದಿದ್ದೀವಿ ನಾವು ಇಷ್ಟು ದೂರ. ಬಟ್ ನಡೋ ದಾರಿಯಲ್ಲೇ ಕೈ ಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಆಕ್ಚುಲಿ ನನ್ನ ಪೇರೆಂಟ್ಸ್, ನಮ್ಮಪ್ಪ ನಮ್ಮಮ್ಮ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಸೊ ಅವಳ ನಾನು ಸ್ಟಾರ್ಟಿಂಗ್ ಇಂದ ದ್ವೇಷ ಮಾಡ್ತಿದ್ದೆ. ಸೊ ಅವಳು ಮದುವೆಗೆ ಹೋದ್ಮೇಲೆ ತುಂಬಾ ಪ್ರೀತಿ ಮಾಡ್ತೀನಿ. ಮನಿದರ್ ಉಣರ್ந்துಕೊಳ್ಳ ಇದು ಮನಿದ ಕಾದಲ್ ಅಲ್ಲ. ಓಕೆ, ನಿಮ್ಮ ಹೆಸರು? ಪ್ರೀತಿ. ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ? ಲೈಫ್ ಹೇಗೆ ನಡೀತಿದೆ ಪ್ರೀತಿ? ಲೈಫ್ ಒಂದು ಜಾನರಲ್ಲಿ ನಾರ್ಮಲ್ ಆಗಿ ಹೋಗ್ತಾ ಇದೆ. ನಾರ್ಮಲ್ ಆಗಿ ಹೋಗ್ತಾ ಇದೆ. ಓಕೆ, ಈಗ ಕಂಟೆಂಟ್ ಏನು ಅಂತಂದ್ರೆ ನಿಮ್ಮ ಲೈಫಲ್ಲಿ ನಡೆದಿರೋ ಒಂದು ಸ್ಯಾಡೆಸ್ಟ್ ಮೂಮೆಂಟು ಯಾವುದು? ಸ್ಯಾಡೆಸ್ಟ್ ಮೂಮೆಂಟ್ ಅದು ತುಂಬಾ ಇದಾವೆ. ಯಾವುದು ಅಂತ ಪಿಕ್ ಮಾಡಲಿ? ಆ ಥರ ವಸ್ಟ್ ಯಾವುದೂ ಇಲ್ಲ. ಚಿಕ್ಕಪುಟ್ಟದ್ದು ಫ್ರೆಂಡ್ಶಿಪ್. ನಾವು 4 ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದೀವಿ. ನೇಮು ಮೆನ್ಷನ್ ಮಾಡಿಬಿಡ್ತೀನಿ. ಸುನೀತಾ, ನಾನು, GP, ಪ್ರಜ್ವಲ್ ಅಂತ 4 ಜನದ್ದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಇವಾಗ ಎಲ್ಲ ಒಂದೊಂದು ದಿಕ್ಕಾಗೋಗ್ಬಿಟ್ಟಿದ್ದೀವಿ. ಒಬ್ರನ್ನೊಬ್ರು ಸ್ವಲ್ಪ ಮಾತಾಡಲ್ಲ. ಕೆಲವೊಂದು ಟೈಮ್ ಮಾತಾಡ್ತೀವಿ. ನನ್ನ ಲೈಫ್ ಟೈಮ್ ಅವ್ರು 4 ಜನನ ಕ್ಯಾರಿ, ನಮ್ಮ 4 ಜನ ಒಟ್ಟಿಗೆ ಕ್ಯಾರಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಆಗುತ್ತೋ ಇಲ್ವೋ, ಅದು ಫುಲ್ ಕನ್ಫ್ಯೂಷನ್. ಬಟ್ ಲೈಫ್ ಟೈಮ್ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಲೈಫ್ ಅಂದಮೇಲೆ ಸ್ಯಾಡೆಸ್ಟ್ ಮೂಮೆಂಟು, ಹ್ಯಾಪಿ ಮೂಮೆಂಟ್ ಎರಡೂ ಇರುತ್ತೆ. ಹ್ಯಾಪಿ ಮೂಮೆಂಟ್ ಯಾವುದು? ಹ್ಯಾಪಿ ಮೂಮೆಂಟ್ ಖುಷಿಯಾಗಿರೋದಿನ? ಆ್ಯಕ್ಚುಲಿ ನನ್ನ ಪೇರೆಂಟ್ಸ್, ನಮ್ಮಪ್ಪ ನಮ್ಮಮ್ಮ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಇವನ್ ನಾವು ಹಾಸನ್ ಅವರು, ನಮ್ಮಪ್ಪ ನಮ್ಮಮ್ಮನ ಹೊರಗಡೆಗೆ ಎಲ್ಲೂ ಹೋಗಿಲ್ಲ. ನಾವು ಫಸ್ಟ್ ಟೈಮು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ 2 years ಬ್ಯಾಕು. ನಮ್ಮಪ್ಪ ನಮ್ಮಮ್ಮ, ನಾನು, ನನ್ನ ತಂಗಿ ಇವಳೆ, ನಾವು 4 ಜನ ಒಟ್ಟಿಗೆ ಕೂತ್ಕೊಂಡು ಒಂದು ಹೋಟೆಲಲ್ಲಿ ಊಟ ಮಾಡಿದ್ದು ಬೆಸ್ಟ್ ಮೆಮೊರಿ. ಅದನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಆ ಥರ ಸಾಕಷ್ಟಿದೆ. ಅದು ಬೆಸ್ಟ್. ಯಾಕೆಂದ್ರೆ ನಮ್ಮ ಅಪ್ಪನ ಜೊತೆ ನಾವು ಹೊರಗಡೆ ಚಾಟ್ಸ್ ಅದು ಇದು ಊಟ ಎಲ್ಲ ತಿಂದಿರೋದು, ಹೊರಗಡೆ ಹೋಗೋದಿದೆ. ಬಟ್ ನಮ್ಮ ಅಮ್ಮ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದು. ಅಂದ್ರೆ ನಮ್ಮಮ್ಮ ಪುಟ್ಟ ಪ್ರಪಂಚ. ಅವ್ರು ನಮ್ಮ 4 ಜನ ಬಿಟ್ರೆ ಬೇರೆ ಏನಿಲ್ಲ. ನಾವೊಂದು ಹಳ್ಳಿಯಲ್ಲಿ ಇರೋದು. ಅವ್ರು ಹೊರಗಡೆನೆ ಬರಲ್ಲ. ಈವನ್ ಅವ್ರ ತವ್ರ ಮನೆಗೂ ಹೋಗಲ್ಲ. ಅದ್ರಲ್ಲಿ ನಮ್ಮ ಜೊತೆ ಟೆಂಪಲ್ಗೆ ಮೈಸೂರಿಗೆ ಬಂದಿದ್ದು ಬೆಸ್ಟ್. ಥ್ಯಾಂಕ್ ಯು. ವೆರಿ ಸೋನ್. ನಿಮ್ಮ ಹೆಸರು? ಉಮೇಶ್. ಓಕೆ ಬ್ರೋ, ನಿಮ್ಮ ಲೈಫಲ್ಲಿ ಆಗಿರೋ ಒಂದು ನಿಮಗೆ ಮೆಮೊರಿಯಬಲು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದರೆ ಯಾವುದು? ನಮ್ಮ ಭಾಳ ದಿನದ ನಂತರ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರಿದಾಗ ಅದೇ ಹ್ಯಾಪಿ. ಒಟ್ಟಿಗೆ ಸೇರಿ ಏನು ಮಾಡಿದ್ರು? ಪಾರ್ಟಿ ಮಾಡೋದಾಗಿರಲಿ, ಎಣ್ಣೆ ಹೊಡೆಯೋದಾಗಿರಲಿ. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು. ಯಾರನ್ನ ತರಲೆ ಮಾಡೋದಾಗಿರಲಿ, ಇದೇ ಫುಲ್ ಹ್ಯಾಪಿ. ಇದೇ ಹ್ಯಾಪಿ. ಓಕೆ ಬ್ರೋ, ನಿಮಗೆ? ನಮಗೆ ಹುಡುಗಿನ ಮೀಟ್ ಮಾಡಿದಾಗ ತುಂಬ ಮುಚ್ಕೊಂಡು ಹೋಗಲ್ಲ. ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರಲ್ಲ, ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಹಿಂಗೆ ಕೂತ್ಕೊಂಡಾಗ ಅವರು ಏನೇನು ಮಾತಾಡ್ತಾರೆ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅದೆಲ್ಲ ಹೇಗಿರುತ್ತೆ? ಅದೇ ಭಾಳ ದಿನದ ನಂತರ ಕಲ್ತಿರ್ತೀವಿ ಎಲ್ಲ ಫ್ರೆಂಡ್ಸ್ ಎಲ್ಲವನ್ನ ಎಣ್ಣೆ ಹೊಡೆದು ಚೇರ್ಸ್ ಮಾಡಲ್ವಾ? ಅವ್ನು ಇವನಿಗೆ ಬೈಯೋದು, ಇವನು ಅವನಿಗೆ ಬೈಯೋದಾಗಿರ್ಲಿ, ಯಾರನ್ನ ಒಬ್ಬರನ್ನ ತಲೆ ಮಾಡೋದಾಗಿರ್ಲಿ, ಒಂಥರ ಚೆನ್ನಾಗಿರ್ತೈತೆ. ಪೆಗ್ ಮೇಲೆ ಪೆಗ್ ಹಾಕಂತ ಚೆನ್ನಾಗಿರ್ತೈತೆ, ಹ್ಯಾಪಿಯಾಗಿ. ಸಾಕ್ ಬಿಡ ಅಪ್ಪ, ನೀ ಕುಡಿದ್ರೆ ನಿನ್ ಕಾಟ ತಡೆಯಕ್ಕಾಗಲ್ಲ. ಆ ಮೂಮೆಂಟ್ ಅಂತ ಚೆನ್ನಾಗಿರುತ್ತೆ, ಮರೆಯಲ್ಲ. ಸರಿ ಬ್ರೋ, ನಿಮಗೆ? ನಮ್ಮದೇ ಅಂಥದ್ದೇನಿಲ್ಲ. ಅಂಥದ್ದೇನೂ ಇಲ್ಲ, ಸಪ್ಪೆ ಅಷ್ಟೇ. ಸರಿ ಬ್ರೋ, ಈಗ ಲೈಫ್ ಅಂದಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ. ಅದರಲ್ಲಿ ಯಾವತ್ತಾದ್ರೂ ಒಂದಿನ ಸ್ಯಾಡೆಸ್ಟ್ ಮೂಮೆಂಟು, ಅವತ್ತೊಂದು ದಿನ ಬೇಜಾರಾಗಿದೆ, ಯಾರಿಗೂ ಹೇಳೋಕ್ಕಾಗಲಿಲ್ಲ ಆ ವಿಷಯನ, ಅಂಥ ವಿಷಯ ಏನಾದರೂ ಇದೆಯಾ? ಇದೆ. ಆ್ಯಕ್ಚುಲಿ ಇವತ್ತೇ ನಮ್ಮ ಫ್ರೆಂಡ್ಸ್ನ ನಂಬಿ ಬಂದಿದ್ದೀವಿ ನಾವು ಇಷ್ಟು ದೂರ. ಬಟ್ ನಡೋ ದಾರಿಯಲ್ಲೇ ಕೈ ಬರ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅದೇ ನಮ್ಮದು ಸ್ಯಾಡೆಸ್ಟ್ ಮೂಮೆಂಟ್. ಅದು ನಿಮ್ದು ಯಾವ ಊರು? ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಮ್ಮನ್ನ ಈ ಥರ ಮಾತಾಡೋದು. ನಮ್ಮದು ಬಳ್ಳಾರಿಯಿಂದ ಮೈಸೂರುವರೆಗೆ ಬಳ್ಳಾರಿಯಿಂದ ನಮ್ಮ ಫ್ರೆಂಡ್ಸ್ಗೋಸ್ಕರ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಸ್ಟೋರ್ ನೋಡ್ಕೊಂಡ್ಬಂದು ಈಗ ನೋಡೋ ದಾರಿ ಬಿಟ್ಟು ಹೋಗಿದ್ದಾರೆ. ಬಟ್ ನಮ್ಮದು ತಪ್ಪಿದೆ ಅಂತೇಳಿ, ನಮ್ಮದು ತಪ್ಪಿದೆ, ಅವ್ರದ್ದು ತಪ್ಪಿದೆ. ಬಟ್ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಯ್ತು. ಅವ್ರಿಗೋಸ್ಕರ ಬಂದಿದ್ದೀವಲ್ಲ, ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಅದೇ ಬೇಜಾರು ಅಷ್ಟೇ. ಅದು ಬಿಟ್ಟರೆ ಒಳ್ಳೇದಾಗಲಿ, ಎಲ್ಲೆಲ್ಲಿ ಒಳ್ಳೇದಾಗಲಿ. ಸರಿ, ಥ್ಯಾಂಕ್ ಯು. ನಿಮ್ಮ ಹೆಸರು ಬ್ರೋ? ಯೋಗ ಅಂತ. ಓಕೆ ಬ್ರೋ, ಲೈಫ್ ಹೇಗೆ ನಡೀತಿದೆ? ಚೆನ್ನಾಗಿದೆ. ಬಿಂದಾಸ್. ಹ್ಯಾಪಿಯಾಗಿದೆ. ಬ್ರೋ, ಸರಿ, ನಿಮ್ಮ ಲೈಫಲ್ಲಿ ಒಂದಷ್ಟು ಘಟನೆಗಳು ನಡೆದಿರುತ್ತೆ. ಅದ್ರಲ್ಲಿ ಹ್ಯಾಪಿನೂ ಇರುತ್ತೆ, ಖುಷಿನೂ ಇರುತ್ತೆ.
ಅದರಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ನೀವು ಲೈಫಲ್ಲೇ ಅಷ್ಟು ಖುಷಿಯಾಗಿದ್ದ ದಿನ ಯಾವುದು? ನನ್ನ ತಂಗಿ ನನ್ನ ತಂಗಿ ನನ್ನ ತಂಗಿ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ನಿಮ್ಮ ತಂಗಿ. ಓಕೆ ಬ್ರೋ, ನಿಮ್ಮ ತಂಗಿ ಅಂತ ಆ ಘಟನೆ ಏನಾಗಿತ್ತು ಅಂತ? ಸೊ ಅವಳನ್ನ ನಾನು ಸ್ಟಾರ್ಟಿಂಗಿಂದನೂ ದ್ವೇಷ ಮಾಡ್ತಿದ್ದೆ. ಸೊ ಅವಳು ಮದುವೆಗೆ ಹೋದ್ಮೇಲೆ ತುಂಬ ಪ್ರೀತಿ ಮಾಡ್ತೀನಿ, ಮದುವೆ ಆದಾದ್ಮೇಲೆ ತುಂಬ ಪ್ರೀತಿ ಮಾಡ್ತೀನಿ. ಅಂದರೆ ಅಲ್ಲಿವರೆಗೂ ನಿಮ್ಗೆ ಗೊತ್ತಿರಲಿಲ್ಲ? ಗೊತ್ತಿರಲಿಲ್ಲ ಅವಳೇನು ಅಂತ. ಅವಳು ಮದುವೆಗೆ ಹೋದ್ಮೇಲೆ ಗೊತ್ತಾಗಿದ್ದು ಅವಳು ಬೆಲೆ ಏನು ಅಂತ. ದಿನಕ್ಕೊಮ್ಮೆ ನೆನೆಯಣ್ಣ ತಂಗಿಯ ಮುಖವಾ. ಸರಿ ಬ್ರೋ, ಒಂದು ಮೂಮೆಂಟ್ನ ಹೇಳಿ. ಅವ್ರನ್ನ ಯಾವುದಾದ್ರು ಮೀಟ್ ಆಗಿರೋದಾಗಿರ್ಬೋದು, ನನ್ನ ತಂಗಿನ ಅವತ್ತು ಖುಷಿಯಾಗಿರ್ಬೇಕು. ಅಂದರೆ ಏನಿಲ್ಲ, ಅವ್ಳು ಮದುವೆಗೆ ಹೋಗಿದ್ದೀನೇ ಮನೆಯೆಲ್ಲ ಖಾಲಿ ಖಾಲಿ ಹೊಡಿತಿತ್ತು. ನಾನೇನೇ ಹೇಳಿದ್ರು ತಂದು ಮಾಡಿಕೊಡ್ತಿದ್ದು. ಬಟ್ ನಾನು ಅವಳನ್ನ ಇಷ್ಟಪಡ್ತಿರ್ಲಿಲ್ಲ ಆಗ. ಬಟ್ ಮದುವೆಯಾಗಿ ಯಾವಾಗ ಹೋದ್ಲು ಅವಾಗ ತುಂಬ ಫೀಲ್ ಆಗುತ್ತೆ. ತವರಿಗೆ ಬಾ ತಂಗಿ. ಸರಿ ಬ್ರೋ, ಈಗ ನಿಮ್ಮ ಲೈಫಲ್ಲಿ ತುಂಬ ಕೆಟ್ಟ ಘಟನೆ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಆ ಥರ ಯಾವುದಾದ್ರೂ ಮೂಮೆಂಟ್ ಇದೆಯಾ? ಆ ಥರ ಏನಿಲ್ಲ ಬ್ರೋ, ಮರೆಯೋಕ್ಕಾಗ್ದಿರೋ ಮೂಮೆಂಟ್ ಯಾವುದೂ ಇಲ್ಲ. ಬರೀ ಹ್ಯಾಪಿಯಾಗೇ ಇದ್ದೀರಾ? ಹ್ಯಾಪಿಯಾಗಿದೆ. ಹ್ಯಾಪಿ ವರ್ಷ. ಥ್ಯಾಂಕ್ ಯು ಬ್ರೋ.